ನೂರಾರು ಜನ ಬೈಕ್ ಸವಾರಿಗಳು ಆಕ್ಸಿಡೆಂಟ್ ಅಲ್ಲಿ ಸುಮಾರು 800 ರಿಂದ 900 ಜನ ತೀರೋಗ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಮತ್ತು ಸಾವಿರಾರು ಜನ 3 ರಿಂದ 4 ಸಾವಿರ ಪ್ರತಿ ವರ್ಷ ನಮ್ಮ ಬೆಂಗಳೂರಿನಲ್ಲಿ ಆಕ್ಸಿಡೆಂಟಿಂದ ಅವರಿಗೆ ಗಂಭೀರವಾದಂಥ ಇಂಜರೀಸ್ ಆಗುವಂಥದ್ದು. ಅಂದರೆ ನಿಷ್ಕ್ರಿಯ ಆಗಿಬಿಡ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಭಾಳ ಸೀರಿಯಸ್ ಕಂಡೀಷನ್ ಹೊರಟೋಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಅದು ಹೆಲ್ಮೆಟನ್ನು ಹಾಕೊಳ್ಳದೆ ಇರತಕ್ಕಂಥದ್ದು. ಹೆಲ್ಮೆಟ್ಟು ಧರಿಸದೆ ಗಾಡಿಗಳಲ್ಲಿ ಏನು ಅವರು ವಾಹನ ಚಲಾಯಿಸ್ತಾರೆ, ಅದರಿಂದ ಆಗುವಂಥ ಕೆಟ್ಟ ಪರಿಣಾಮ ಎಲ್ಲ ಗೊತ್ತಿದ್ರೂ ಕೂಡ ನಮ್ಮ ಜನರು ನಾವುಗಳು ಎಲ್ಲ ಸಮೇತ ಇದರಲ್ಲಿ ನಾವು ಎಚ್ಚರಿಕೆಯನ್ನು ತಗೊಳ್ಳೋದಿಲ್ಲ. ಅದಕ್ಕೆ ಈ ಏನು ಹೆಲ್ಮೆಟ್ ಅವೇರ್ನೆಸ್ ಕ್ಯಾಂಪೇನನ್ನು ಇಲ್ಲಿ ನಾವು ಮಾಡಿಸಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆ ಅವರ ಸಪೋರ್ಟ್ನೊಂದಿಗೆ ನಮ್ಮ ಸ್ಟೀಲ್ ಬರ್ಡ್ ಕಂಪನಿ ಹೆಲ್ಮೆಟ್ ಕಂಪನಿ ಏನಿದೆ ಅವರು ಉಚಿತವಾಗಿ ಇವತ್ತು 300 ಹೆಲ್ಮೆಟ್ಗಳನ್ನು ಒಂದು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಅವರು ಮುಂದೆ ಬಂದು ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್ ಅವರು ನಮ್ಮ ಕ್ಷೇತ್ರದಲ್ಲೇ ಅವರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಸೊ ಅವರು ಇದೇನಾದ್ರು ಮಾಡಬೇಕು ಸರ್ ಅಂತ ಹೇಳಿ, ಯಾಕೆಂದರೆ ನಾವು ಎಷ್ಟು ಹೇಳಿದ್ರು ಕೂಡ ಜನ ಅದಕ್ಕೆ ಅನೇಕ ಜನ ಅವರು ಹೆಲ್ಮೆಟ್ಗಳು ಹಾಕೊಳ್ತಾರೆ. ಮತ್ತು ಇನ್ನೊಂದು ಏನಂದರೆ ಕೆಲವರು ಜನ ಹೆಲ್ಮೆಟ್ ಹಾಕೊಳ್ತಾರೆ. ಆ ಹೆಲ್ಮೆಟ್ ಹೇಗಿದೆ ಅಂತ ಹೇಳಿದ್ರೆ ಈಗ ನಾವು ತೋರಿಸ್ದು ಅದು ಒಂದು ಏಟ್ಗೆ ಅದು ಚೂರು ಆಗೋಗುತ್ತೆ, ಏನು ಪ್ರಯೋಜನ ಇಲ್ಲ, ಬರೀ ಶೋಗ್ ಮಾತ್ರ. ಅದು ಏನು ಕಾನೂನು ಪ್ರಕಾರ ಕಾನೂನು ಪಾಲಿಸ್ತಾ ಇದ್ದೀನಿ ಅಂತ ಹೇಳಿ ಜನ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಅಂದರೆ ಏನು ಪ್ರಯೋಜನ? ಅದು ಆಕ್ಸಿಡೆಂಟ್ ಆದರೆ ಅದರಿಂದ ಒಂದು ಪೈಸೆ ಕೂಡ ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕೇ ನಾವು ಅದನ್ನು ಸೀರಿಯಸ್ ಆಗಿ ಇವತ್ತಿನ ದಿವಸ ಜನ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ನೀವು ಕಾನೂನು ಫಾಲೋ ಮಾಡಿ ಗುಣಮಟ್ಟದ ISI ಸ್ಟ್ಯಾಂಡರ್ಡ್ ಇರುವಂಥ ಹೆಲ್ಮೆಟನ್ನು ಧರಿಸಿ. ಯಾವುದೋ ಒಂದು ಟೋಪಿ ಥರ ಒಂದು ಹೆಲ್ಮೆಟ್ ಹಾಕೊಂಡು ಓಡಾಡೋದ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಜೀವ ಉಳಿಸುವಂಥದ್ದು, ನಿಮ್ಮ ಆರೋಗ್ಯವನ್ನು ರಕ್ಷಿಸ್ತಕ್ಕಂಥದ್ದು ಇದಾಗುತ್ತೆ. ಅದಕ್ಕೇ ನಾವು ಇವತ್ತು ನಮ್ಮ ಸ್ಟೀಲ್ ಬರ್ಡ್ ಕಂಪನಿಗೆ ಅವ್ರಿಗೆ ನಮ್ಮ ಅಭಿನಂದನೆ ಮತ್ತು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್ ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸಿದ್ದೇವೆ. ಇವತ್ತು ಪೊಲೀಸಿನ ಜಾಯಿಂಟ್ ಕಮಿಷನರ್ ಕೂಡ ಬಂದಿದ್ದರು. ನಾವು ಇವತ್ತು ಸಾರ್ವಜನಿಕರಿಗೆ ಅವ್ರಿಗೆ ನಿಲ್ಲಿಸಿ ನಾವು ಹೆಲ್ಮೆಟ್ ಅನ್ನ ಧರಿಸುವಂತ ಕೆಲಸ ಮಾಡಿದ್ದೇವೆ. ಪ್ರತಿಷ್ಠಿತ ಕಂಪನಿ ಮಾರಾಟ ನೋಡಮ್ಮ, ಕ್ವಾಲಿಟಿ ಇರಬೇಕಷ್ಟೇ. ಕೆಲವರೆಲ್ಲ ಬೇರೆಗೋಸ್ಕರ ಕ್ಯಾಬ್ಗಳು ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಎಲ್ಲೋ ಒಂದು ಕಡೆ ಕೆಲಸ ಮಾಡೋದಕ್ಕೆ ಅದು ಬೇರೆ. ಇದು ವಾಹನ ಚಲಾಯಿಸ್ತಕ್ಕಂಥದ್ದಕ್ಕೆ, ದ್ವಿಚಕ್ರ ವಾಹನಗಳು ಓಡಿಸ್ತಕ್ಕಂಥವ್ರಿಗೆ ಯಾವ ಥರ ಹೆಲ್ಮೆಟ್ ಅಂತ ಈಗಾಗಲೇ ಅದಕ್ಕೆ ನಿಗದಿಯಾಗಿದೆ. ಅದರ ಪ್ರಕಾರ ತಗೊಳ್ಳಿ ನೀವು. ಸುಮ್ಮನೆ ಇವತ್ತು ಯಾರು ಓಡಿಸ್ತಾರಲ್ಲ ಅವ್ರು ಮಾತ್ರ ಅಲ್ಲ, ಹಿಂದೆ ಯಾರು ಕೂತ್ಕೊಳ್ತಾರೆ. ಹೆಚ್ಚು ಆಕ್ಸಿಡೆಂಟ್ಸ್ ಆದಾಗ ಹಿಂದೆ ಕೂತಿರೋರಿಗೆ ದೊಡ್ಡ ಇಂಜುರಿ ಆಗೋಗುತ್ತೆ. ಸೊ ಮಕ್ಕಳೇ ಇರ್ಬೋದು, ಹೆಣ್ಮಕ್ಳೇ ಇರ್ಬೋದು, ಕೆಲವ್ರಿಗೆ ಏನಂತ ಹೇಳಿದ್ರೆ ನಮ್ಮ ಕೂದಲು ವಿನ್ಯಾಸ ಕೆಟ್ಟೋಗುತ್ತೆ, ಅಥವಾ ಕೂದಲು ಉದುರೋಗುತ್ತೆ. ಇದೆಲ್ಲ ಕೂಡ ಏನೇನೋ ಅವರಿಗೆ ಕಲ್ಪನೆಗಳು. ಅದೆಲ್ಲ ಏನೂ ಇಲ್ಲ. ಈಗ ನಿಮ್ಮ ತಲೆ ಇದ್ರೆ ತಾನೇ ನಿಮಗೆ ಕೂದಲಿರೋದು. ತಲೆನೇ ಹೋದ್ರೆ ಮತ್ತೆ ಕೂದಲು ಹಿಡ್ಕೊಂಡು ಏನು ಮಾಡ್ತಾರೆ? ಜನರು ಹೇಗಂತ ಹೇಳಿದ್ರೆ ನಮ್ಗೇನು ಆಗಲ್ಲ ಅಂತ ಜನರ ಭಾವನೆ. ಯಾರೋ ಇನ್ನೊಬ್ಬರಿಗಾಯ್ತು ಆಕ್ಸಿಡೆಂಟು, ಮತ್ತೊಬ್ಬರಿಗಾಯ್ತು ಅಂತ. ನಮ್ಗೆ ಆದಾಗ್ಲೇ ಗೊತ್ತಾಗೋದು ನಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ, ಮತ್ತು ಅದರ ಕೆಟ್ಟ ಪರಿಣಾಮ ಬಂದಾಗ್ದೇ ಅವಾಗ ಕುಟುಂಬಕ್ಕೆ ಗೊತ್ತಾಗೋದು. ಅದಕ್ಕೋಸ್ಕರ ಈ ಉದಾಸೀನತೆ, ಈ ನಿರ್ಲಕ್ಷ್ಯತನ ಬಿಡಬೇಕು. ಯಾಕಂದರೆ ಒಂದು ಜೀವ ಹೋದರೆ ಇಡೀ ಕುಟುಂಬಕ್ಕೇ ತೊಂದರೆ. ಒಂದು ಯುವಕ, ಯಾಕಂದರೆ ಹೆಚ್ಚು ಜನ ಇದರಲ್ಲಿ 20 ವರ್ಷದಿಂದ 45 ವರ್ಷ 50 ವರ್ಷ ಇವರೇ ಹೆಚ್ಚು ಇದರಲ್ಲಿ ಮೃತಪಡ್ತಕ್ಕಂಥದ್ದು. ಸೊ ಇದು ಎಷ್ಟು ಕೆಟ್ಟ ಪರಿಣಾಮ ಆಗುತ್ತೆ ಅದನ್ನು. ಮತ್ತು ಒಂದು ಸಿಂಪಲ್ ಇದು ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ನಿಮ್ಮ ಜೀವ ಉಳಿತದೆ. ಅದಕ್ಕಿಂತ ಇನ್ನೇನು ಬೇಕು? ಅದನ್ನು ದಯವಿಟ್ಟು ಮಾಡಿ ಅಂತ ನಾನು ಬೆಂಗಳೂರಿನ ನಾಗರಿಕರಿಗೆ, ಬೈಕ್ ಸವಾರಿಗಾರರಿಗೆ ನನ್ನ ಮನವಿ ಮತ್ತು ಆಗ್ರಹಿಸ್ತಾ ಇದ್ದೀನಿ.